ನಾನು ನಾಗರಾಜ್ ಸಿದ್ದೇಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ ಈಗಾಗಲೇ ನಾವು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕಂತ ಕೇಳಿದ್ರೆ 10 ಹಲವು ವರ್ಷಗಳಿಂದ ಇದೊಂದು ಹೋರಾಟ ನಡೆಸ್ಕೊಂಡು ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಯಾಕಂದರೆ ಹೃದಯ ಭಾಗ ಆಗಿರುವಂಥ ಕುಮಟದಲ್ಲಿ ಮಾಡಬೇಕು ಅನ್ನುವಂಥದ್ದು ಏನು ಕಣ್ಣು ಒರೆಸೋ ತಂತ್ರ ಎಲ್ಲಿಂದ ತಂದು ಜನರಿಗೆ ಕರೆಸ್ಬಿಟ್ಟು ಎಲ್ಲೋ ಯಾರೋ ಶೆಟ್ಟಿ ಅಂತ ಬಂದ್ರಂತೆ ಅವ್ರ ಜಾಗ ನೋಡಿದ್ರಂತೆ ಜನರಿಗೆ ಕಣ್ಣು ಒರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಈ ಪಕ್ಷ ಬಂದರೆ ನಾವು ಮಾಡ್ತೀವಿ, ವಿರೋಧ ಪಕ್ಷದಲ್ಲಿ ಕೂತ್ರೆ ಅವ್ರು ಮಾಡ್ತೀವಿ ಅಂತ ಎರಡೂ ಪಕ್ಷಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಶಾಸಕರು ಕೂಡ ಅದ್ರ ಬಗ್ಗೆ ಹೋರಾಟ ಮಾಡೋದಿಲ್ಲ. ಅಲ್ಲಿ ನೋಡ್ರೆ ಆಡಳಿತಾರೂಢ ಸರ್ಕಾರ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಚಿಂತನೆಗಳು ಮಾಡ್ತಾ ಇಲ್ಲ. ಅದಕ್ಕಾಗಿ ಸನ್ಮಾನ್ಯ ಪಾಪ ದೇಶಪಾಂಡೆ ಅವರು ಈಗಾಗಲೇ ಅವರು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದವರು ನಮ್ಮ ಇವರಿಗೆ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒದಗಿಸ್ಕೊಡೋಕ್ಕಾಗ್ತಾ ಇಲ್ಲ. ಮತ್ತು ನಮಗೆ ಕುಮಟಾದಲ್ಲಿ ಏನು ಹಾಸ್ಪಿಟ್ಲ್ ಸಮಸ್ಯೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿರ್ಬೋದು, ಇಲ್ಲಿ ಮಾಡಿದ್ರೆ ಭಟ್ಕಳದವರಿಗೆ, ಹೊನ್ನಾವರದವರಿಗೆ, ಈ ಕಡೆ ಅಂಕೋಲ ಕಾರವಾರದವರಿಗೆ ಹೃದಯ ಭಾಗ ಆಗಿರೋದ್ರಿಂದ ಕುಮಟಾ, ಈ ನಮ್ಮ ಸಿರ್ಸಿಯವರಿಗೂ ಕೂಡ 60 ಕಿಲೋಮೀಟರ್ ಆಗ್ತದೆ, ಮತ್ತು ಸಿದ್ದಾಪುರದವರಿಗೂ 76 ಕಿಲೋಮೀಟರ್ ಆಗ್ತದೆ, ಮತ್ತು ಎಲ್ಲರಿಗೂ ಹತ್ತಿರ ಆಗ್ತದೆ. ಈಗ ನಮ್ಮ ಹೊನ್ನಾವರದವರಿಗೂ ಕೂಡ 20 ಕಿಲೋಮೀಟರ್ ಆಗ್ತದೆ. ಆ ಕಡೆ ನೋಡಿದ್ರೆ 55 ಕಿಲೋಮೀಟರ್ ಆಗ್ತದೆ ಭಟ್ಕಳದವರಿಗೆ, ಈ ಕಡೆ 35 ಕಿಲೋಮೀಟರ್ ಅಂಕೋಲಾಗೆ ಆಗ್ತದೆ, ಮತ್ತು 70 ಕಿಲೋಮೀಟ್ರು ಏನು ಕಾರವಾರಕ್ಕೆ ಆಗ್ತದೆ. ಹೃದಯ ಭಾಗ ಇಲ್ಲಿ ಆಗಿರೋದ್ರಿಂದ ಇದ್ರ ಬಗ್ಗೆ ನಮ್ಮ ಕುಮಟಾದಲ್ಲಿ ಮಾಡುವಂಥದ್ದು ಎಲ್ಲ ಮಿರ್ಜಾನ್ದಲ್ಲಿ ಜಾಗ ನೋಡಿದ್ರಂತೆ, ಇಲ್ಲಿ ಜಾಗ ನೋಡಿದ್ರಂತೆ, ಜನರಿಗೇನು ಕಣ್ಣ ಮುಚ್ಚಲೆ ಆಟವನ್ನು ಆಡ್ತಾನೇ ಇದ್ದಾರೆ ಅವರು. ಯಾಕೆಂತ ಕೇಳಿದ್ರೆ ಜನರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒದಗಿಸ್ಕೊಡೋದ್ರಲ್ಲಿ ಅವರಿಗೆ ಆ ಯೋಗ್ಯತೆ ಇಲ್ಲ, ಒಂದನೇದು. ಮತ್ತು ಎರಡನೇದು ಏನಂದರೆ ಅರಣ್ಯ ಸಂಪತ್ತಿನಿಂದ ನಮ್ಮ ರಾಜ್ಯದಿಂದ ಅಪಾರ ಭಾಳಷ್ಟು ಏನು ಸರ್ಕಾರಕ್ಕೆ ಆದಾಯ ಹೋಗ್ತದೆ. ಅದು ಏನು ಮಾಡ್ತಾ ಇದ್ದಾರೆ, ಎಲ್ಲೂ ಹೋಗ್ತಾ ಇದೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಾಳ ಕುಟಿತವಾಗಿ ಇದೆ. ಮತ್ತು ಭೌಗೋಳಿಕವಾಗಿ ಭಾಳ ದೊಡ್ಡ ಜಿಲ್ಲೆ ಆಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಮತ್ತು ಇಲ್ಲಿಯ ರಾಜಕಾರಣಿಗಳೇ ಭ್ರಷ್ಟರಾಗಿದ್ದಾರಾ ಅನ್ನುವಂಥ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಇಲ್ಲಿ ರಾಜಕೀಯ ಇದೇ ಇಲ್ವಾ, ಅಧಿಕಾರಿ ವರ್ಗ ಇದೇ ಇಲ್ವಾ ಅನ್ನುವಂಥದ್ದೇ ಜನರಿಗೆ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ಅದಕ್ಕಾಗಿ ಸನ್ಮಾನ್ಯ ನಾನು ಆರ್ ವಿ ದೇಶಪಾಂಡೆ ಅವರಿಗೆ ಹೇಳ್ಕೊಳ್ಳೋದೇನೆಂದರೆ, ನಿಮ್ಮ ಕಾಲಾವಧಿಯಲ್ಲಿ ನೀವು ಇಷ್ಟು ದಿನ ರಾಜಕೀಯ ಏನು ಮಾಡಿದ್ರಲ್ವ, ಅದರಲ್ಲಿ ಇದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಂದೊಂದು ಮಾಡಿದ್ರೆ ನಿಮ್ದು ಹೆಸರು ಉಳಿತದೆ ಮುಂದಿನ ದಿನಗಳಲ್ಲಿ. ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ರೆ, ಇಲ್ಲ ಅಂದ್ಬಿಟ್ರೆ ನಿಮಗೆ ಜನವನ್ನು ಮುಂದಿನ ದಿನದಲ್ಲಿ ಮರೀತಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಹತ್ರ ನಾವು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ.